ಏನು ಮಾಡಕತ್ತಿ ಸಿದ್ದು? ಹಾಂ, ಏನು ಮಾಡಕತ್ತಿ? ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ತ್ರಿವೇಣಿ ನಿಮ್ಮ ಮನೆ ಮಗಳು ಮಾಡುವ ನಮಸ್ಕಾರಗಳು. ತ್ರಿವೇಣಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಗೆ ಬೆಳಗ್ಗೆನೇ ಎದ್ಬಿಟ್ಟು ರೂಟೀನ್ ಚಾಲು ಆಗ್ಯದ್ರಿ. ಹಾಗೆ ಮಕ್ಕಳು ಇನ್ನೂ ಮನ್ಕೊಂಡಾರ್ರಿ. ಈಗ ಮುಂಚೆಲ್ಲದು ರೊಟ್ಟಿ ಮಾಡಕತ್ತೀವಿ ನೋಡ್ರಿ. ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ರೆ ಇನ್ನೊಂದು 4 ರೊಟ್ಟಿ ಹೋಗೋದ. ಈ ಕಡೆ ಪಲ್ಯ ಮಾಡೀನಿ, ಮೆಟ್ಗೆ ಕಾಳು ರೆಡಿ ಆಕತ್ತದ್ರಿ. ಈಗ ಬುತ್ತಿಗೆ ಮಾಡಿ ಕಟ್ಬೇಕು ನೋಡ್ರಿ. ಕಾಲೇಜ್ಗೆ ಹೊಂಟಾನ್ರಿ. 5 ಗಂಟೆಗೆ ಎದ್ದೇನ್ರಿ, ನೋಡ್ತದ ನೋಡ್ರಿ. ಮತ್ತು ಆಮೇಲೆ ಸಿಗ್ತೀನಿ ರೀ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. RCB ಮ್ಯಾಚ್ ನೋಡ್ಯಾನ್ರಿ. ಇನ್ನೂ ಮಕ್ಕೊಂಡ ನೋಡ್ರಿ. 12 ಗಂಟೆ ತನಕ ನೋಡ್ಯಾನ್ರಿ. ಹೇಳಂದ್ರೆ ಎತ್ತಳಲಾಗೇನ್ರಿ. ಟೈಮ್ ಬಂದು ಈಗ ನೋಡ್ರಿ 8:30 ಆಗ್ಯದ್ರಿ. ನಮ್ಮದು ಅಡುಗೆದೆಲ್ಲ ಮುಗ್ದದ್ರಿ. ಈಗ ಒಂದಿಷ್ಟು ಬಾಂಡೆ ಅವ್ರಿ, ಬಾಂಡೆ ತೊಳಿಬೇಕ್ರಿ. ಕೆಳಗೆ ಹೋಗ್ಬಿಟ್ಟು ನೋಡ್ರಿ ಕಸದೆಲ್ಲ ಹುಡುಗಿನ್ರಿ. ಎಲ್ಲ ಮನೆ ನೀಟಾಗ್ಯದ್ರಿ. ನೋಡ್ರಿ ಎಲ್ಲ ಕಸದ ಹುಡ್ಕೊಂಡೇನ್ರಿ. ನೋಡ್ರಿ ಇವ್ಸ್ ಬಾಂಡೆ ತಿಕ್ಕೊಂಬರ್ತೇನೆ ರೀ. ರೊಟ್ಟಿ ಪಲ್ಯ ಆಗ್ಯದ್ರಿ. ಮತ್ತು ಆಮೇಲೆ ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಈಗ ಬಾಂಡೆ ತೊಳೆದು ಜಳಕ ಮಾಡಿ ಬಂದು ಪೂಜೆ ಮಾಡ್ಕೋಬೇಕ್ರಿ. ಮಕ್ಕೊಂಡನ್ರಿ. ಯಾವಾಗ ಹೇಳ್ತಾನ ಹೇಳಲಕ್ರಿ. ರಾತ್ರಿ ಅನ್ನ ಉಳಿದಿತ್ತು, ಅದನ್ನು ನಾನು ಇವಾಗ ಹಂಚೊಳಗೆ ಒಗ್ಗರಣೆ ಕೊಡಕತ್ತೀನಿ ರೀ. ಉದ್ದಿನಬೇಳೆ, ಕಡಲೆಬೇಳೆ, ಟೊಮೆಟೊ, ಈರುಳ್ಳಿ ಅದು ಹಾಕಿ ಇವಾಗ ಚಿತ್ರಾನ್ನ ಮಾಡಕತ್ತೀನಿ ರೀ. ಯಾಕಂದರೆ ಉಳಿದಿತ್ತಂದ್ರೆ ಅದನ್ನು ತಿನ್ನಕ್ಕೂ ಆಗಲ್ಲ, ಫ್ರಿಜ್ಜಲ್ಲಿ ಇಟ್ಟಿರೋದು. ಹಾಗಾಗಿ ಈ ಥರ ಸ್ವಲ್ಪ ಚಿತ್ರಾನ್ನ ಮಾಡಿದ್ರೆ ತಿನ್ನೋಕ್ಕಾಗುತ್ತೆ ರೀ ಫ್ರೆಂಡ್ಸ್. ಹಂಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತಂದು ನಾನು ಕೂಡ ಜಾಸ್ತಿ ಅಡುಗೆ ಏನೇ ಆಗಲಿ ಮಿಕ್ಕಿದ್ರೆ ಇಡೋಂಗಿಲ್ಲ. ಇದು ರೈಸ್ ಸ್ವಲ್ಪ ಅನ್ನ ಜಾಸ್ತಿ ಉಳಿದಿತ್ತು, ಹಾಗಾಗಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರನ್ನೂ ಕೂಡ ಮಾಡು ಚಿತ್ರಾನ್ನ ಮಾಡು ತಿನ್ನೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ನಾನು ಹಂಚಲ್ಲಿ ಇವಾಗ ಮಾಡಕತ್ತೀನಿ ರೀ. ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ರೆಡಿ ಐತ್ರಿ. ಈಗ ಅವ್ರಿಗೆ ಅವರು ಜಳಕದೆಲ್ಲ ಆಗ್ಯದ್ರಿ. ಅವ್ರಿಗೆ ಒಂದಿಷ್ಟು ಹಾಕ್ಕೊಡ್ತೀನಿ, ಊಟ ಮಾಡ್ತಾರೆ ರೀ. ಆಮೇಲೆ ನಾನು ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ ರೀ, ಸೈಡಿಗೆ ತಿನ್ನಕ್ಕೆ ಬರುತ್ತೆ ಚಿತ್ರಾನ್ನದ ಜೊತೆ ಅಂತಂದು. ಹಾಗೆ ಹೋಗಿ ಜಳಕ ಅದು ಮಾಡಿ ಪೂಜೆ ಅದು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ. ಪೂಜೆ ಅದು ಮುಗಿಸಿದೆ. ತರಕಾರಿ, ಹಾಲು, ಹಣ್ಣು, ಹೂವು ಈ ಥರ ಮಾತ್ರ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ರೀ. ಹಾಗೆ ಅಡುಗೆ ಮಾತ್ರ ನಾನಂತರ ಫ್ರಿಜ್ಜಲ್ಲಿ ಇಡಲ್ಲ ನೋಡ್ರಿ. ನನಗೆ ಇಷ್ಟನೂ ಆಗಲ್ಲ, ಹಾಗಾಗಿ ಇಡಕ್ಕೆ ಹೋಗಲ್ಲ. ಅದಾಗ ಒಂದಿಷ್ಟು ಹೂವು ಆಗಿದ್ದವು ರೀ. ಅದನ್ನು ಹೂವು ತೊಗೊಂಡು ಬಂದು ಇವಾಗ ದೇವ್ರಿಗೆ ಏರಿಸಿ ನೋಡ್ರಿ. ದೇವ್ರ ಪೂಜೆಗೆ ಇಟ್ಟು ನಿನ್ನೆ ಹೂವು ತೆಗೆದು ಇವಾಗ ಇಟ್ಟು ಪೂಜೆ ಮಾಡಿ ನೋಡ್ರಿ. ಇದು ಸೋಮವಾರದ ಪೂಜೆ ಫ್ರೆಂಡ್ಸ್. ಈ ಥರ ಇದೆ ನೋಡಿ. ಈಗಂತ್ರ ಮಳೆ ಬರಾಕತ್ತದಲ್ಲ, ಹಾಗಾಗಿ ಹೂವು ಬಿಡ್ತಾನೆ ಅದಾವ್ರಿ. ಅದಕ್ಕೋಸ್ಕರ ಡೈಲಿ ನೋಡ್ರಿ ಈ ಥರ ಇದ್ದರೆ ಹೂವು ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ. ದೇವ್ರಿಗೆ ಏರ್ಸಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಗ್ಯಾವ್ರಿ. ಡ್ರೀಮ್ ಫ್ಲವರ್ ನೋಡ್ರಿ ಎಷ್ಟು ಚಿಕ್ಕದದಾವ್ರಿ. ಏಲಕ್ಕಿ ಬಾಳೆಹಣ್ಣು ಜಾಸ್ತಿ ಸಿಗಲ್ರಿ ಕಡೆ. ನಮ್ಮ ಅಪ್ಪರು ತಂದಾರ, ಎಲ್ಲಿ ಸಿಕ್ಕಿದ್ವನು ತಗೊಂಡು ಬಂದಾರ್ರಿ. ಸಣ್ಣ ಸಣ್ಣ ಅದಾವ ನೋಡ್ರಿ. ನೋಡ್ರಿ ಒಂದು ಬಟ್ಟೆನಷ್ಟು ಉದ್ದಾವ ನೋಡ್ರಿ. ನೋಡ್ರಿ ಒಂದು ಬೆರಳಿನಷ್ಟು. ತುಂಬಾ ಚಲೋ ರೀ ಆರೋಗ್ಯಕ್ಕಾಗಿ, ಔಷಧಿಗೂ ತುಂಬಾ ಚಲೋ ರೀ. ನಾನು ಇವಾಗ 2 ತಿನ್ನಕತ್ತೀನಿ ರೀ. ಸಣ್ಣ ಅದಾವು. ತರಕಾರಿ ಖಾಲಿ ಆಗಿತ್ತು ರೀ, ಹಾಗಾಗಿ ತೊಗೊಂಡು ಬಂದ್ರಾಯ್ತು ಅಂತಂದು. ಇನ್ನೇನು ಮಕ್ಕಳದು ಕಾಲೇಜ್ ಸ್ಕೂಲು ಎಲ್ಲ ಚಾಲು ಅಲ್ರಿ. ಡೈಲಿ ಒಂದೊಂದು ಥರ 2 ಥರ ಕಾಯಿಪಲ್ಯ ಬೇಕು ರೀ. ಹಾಗಾಗಿ ಹೋಗಿ ತೊಗೊಂಡು ಬಂದೀನಿ ರೀ. ಈಗ ಎತ್ತಿಡಕತ್ತೀನಿ ರೀ. ಪುಟ್ಟಿದಾಗ ಒಯ್ದು ಕೆಳಗೆ ಹೋಗಿ ತೊಳ್ಕೊಂಬರ್ಬೇಕು ರೀ. ಇಲ್ಲಿ ಮೇಲೆ ಅಂದ್ರೆ ಸಿಂಕ್ ಇದ್ರೆ ಹೆಂಗಾರ ಆಗ್ತೈತೆ ರೀ. ಕೆಳಗಡೆನೇ ಒಯ್ದು ಅಲ್ಲಿ ನಲ್ಲಿ ಬಲ್ಲಿ ಹೋಗಿ ತೊಳ್ಕೊಂಬರ್ತೀನಿ ರೀ.
ಹಾಗೆ ಫ್ರೆಂಡ್ಸ್ ವಿಡಿಯೋ ಲಾಂಗ್ ಆಗುತ್ತೆ ಅಂತಂದು ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ನೋಡಿ ಫುಲ್ ವಾಚ್ ಮುಗಿಯೋತನ ಹೆಂಡ್ತನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮುಂದೆ ಬರಬೇಕಾಗತ್ತೆ. ಇತ್ತೀಚೆಗೆ ಯಾಕೋ ಏನೋ ವ್ಯೂಸ್ ಕಡಿಮೆ ಬರ್ತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ. ಯಾಕೋ ಏನೋ ನಾನು ಚೆನ್ನಾಗಿ ಮಾಡ್ತಾ ಇಲ್ಲ ಏನೋ ವಿಡಿಯೋ, ಅದಕ್ಕೋಸ್ಕರ ನೋಡ್ತಾ ಇಲ್ಲ ಏನೋ ಅನ್ನಂಗೆ ಆಗಿಬಿಟ್ಟಿದ್ರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡ್ತಾ ಇದ್ರಿ. ನೋಡ್ರಿ ನಮ್ಮಮ್ಮ 100 ರೂಪಾಯಿ ಕೊಟ್ಟಾರ್ರಿ ಅವನಿಗೆ. ಅವನು ಈಗ ಡಬ್ಬಿದಾಗ ಹಾಕ್ಬೇಕಂತಂದು ಇದು ಮಾಡಕತ್ತಾನ್ರಿ. ಡಬ್ಬಿ ಹೊಡೆದೋಗ್ಯದು ಬ್ಯಾಡೋ ಮತ್ತು ಇನ್ನೊಂದು ತರೋಣ ಅಂತ ಹೇಳಕತ್ತೀನಿ. ಇಲ್ಲ ಈಗ ಸದ್ಯಕ್ಕೆ ಹಾಕ್ತೀನಿ, ನಾನು ಬಿಡಂಗಿಲ್ಲ ಮಮ್ಮಿ ತೆಗೆದು ಕೊಡು, ಅದು ಓಪನ್ ಮಾಡು ಅಂತಂದು ಅನ್ನಕತ್ತಾನ್ರಿ. ಅದನ್ನು ನಾನು ತೆಗೆದು ಕೊಡಕತ್ತೀನಿ ರೀ. ಅವ್ರ ಅಜ್ಜಿ ಕಡೆ ಇಸ್ಕೊಂಡಾರ್ರಿ. ಅಂಗಡಿ ಬಾಡಿಗೆ ಬಂದದ್ರಿ, ಕಿರಾಯಿ ಬಾಡಿಗೆ ಕೊಟ್ಟಾರಲ್ರಿ, ಅದನ್ನು ಹಾಕಿದ್ರೆ ಆಯ್ತು ಅಂತ 100 ರೂಪಾಯಿ ಇಸ್ಕೊಂಡು ಬಂದು ಇವಾಗ ಮುರಿದೋಗ್ಯದು ಬೇಡ ತರೋಣ ಅಂತ ಹೇಳಿದ್ರೆ ಕೇಳಲಾಗ್ಯಾನ. ಅವನಿಗೆ ಇವು ತೆಗೆದು ಕೊಟ್ಟೀನಿ ರೀ. ಇವಾಗ ಎಲ್ಲಷ್ಟು ತರಕಾರಿ ತೆಗೆದು ಒಂದು ಬುಟ್ಟಿದಾಗ ಒಯ್ದು ತೊಳ್ಕೊಂಬಂದ್ರಾಯ್ತು ಅಂತಂದು ಇವಾಗ ಎತ್ತಿಟ್ಕೋಕತ್ತೀನಿ ರೀ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಾನು ಮುಂದುವರಿಯುತ್ತೀನಿ, ನಾನು ಬೆಳಿತೀನಿ ರೀ ಫ್ರೆಂಡ್ಸ್. ಹಂಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೀವು ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಎಷ್ಟೊಂದು ತರಕಾರಿ ತುಟ್ಟಿ ಆಗಿಬಿಟ್ಟದ್ರಿ ಫ್ರೆಂಡ್ಸ್. ಈಗಂತ್ರ ಅರ್ಧ ಕೆ.ಜಿಗೆ 30 ರೂಪಾಯಿ ತೊಗೊಂಡಾರ್ರಿ. ಬದ್ನೆಕಾಯಿ ಒಂದ್ರಿ, ಮತ್ತು ಚೌಳಿಕಾಯಿ 50 ರೂಪಾಯಿ ರೀ ಅರ್ಧ ಕೆ.ಜಿಗೆ. ಮತ್ತು ಟೊಮೆಟೊ 60 ರೂಪಾಯಿ ಕೆ.ಜಿ ರೀ. ಮತ್ತು ತಿಪ್ಪೆ ಹೀರೆಕಾಯಿ ಅಂತಾರೆ ರೀ, ಅದನ್ನು ಅರ್ಧ ಕೆ.ಜಿಗೆ ಅದನ್ನು 50 ರೂಪಾಯಿ ಅಂತ ಹೇಳಿದ್ರಿ. 40 ಮಾಡಿ ಅರ್ಧ ಕೆ.ಜಿ ತೊಗೊಂಬಂದೀನಿ ರೀ. ಟೊಮೆಟೊ ಅಂತ 2 ಕೆ.ಜಿ ಒಟ್ಟಿಗೆ ತಂದುಬಿಟ್ಟೇನಿ ರೀ, ಸ್ವಲ್ಪ ತರೋಕ್ಕಾಗಲ್ಲ ಅಂತಂದು 100 ರೂಪಾಯಿ ಮಾಡಿ 2 ಕೆ.ಜಿ ಟೊಮೆಟೊ ತೊಗೊಂಬಂದೀನಿ ನೋಡಿರಿ. ಈ ಥರ ತೊಗೊಂಡು ಬಂದು ತೊಳೆದ್ಬಿಟ್ಟು ಕ್ಲೀನಾಗಿ ತೊಳೆದು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ರೀ. ಅಂದ್ರೆ ನೀರೆಲ್ಲ ಅದು ಹೋಗಿ ಒಣಗಬೇಕು ರೀ ಸ್ವಲ್ಪ. ಅವೆಲ್ಲ ತರಕಾರಿ ಸ್ವಲ್ಪ ನೀರಿನ ಅಂಶ ಹೋದಾಗ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ರೀ. ಹಾಗಾಗಿ ಇವಾಗ ಕ್ಯಾರಿ ಬ್ಯಾಗ್ನಾಗ ಟೊಮೆಟೊ ಹಾಕತ್ತೀನಿ ರೀ. ಯಾಕಂದ್ರೆ ಮುಳ್ಳು ಅದಾವಲ್ಲ ರೀ, ಅದು ಟೊಮೆಟೊಗೆ ಚುಚ್ಚಿದ್ರೆ ಏನಾಗ್ತದೆ ರೀ, ಮುಳ್ಳು ಬದ್ನೆಕಾಯಿ ಮುಳ್ಳು ಮತ್ತು ಕೆಟ್ಟೋಗಿಬಿಡ್ತಾವೆ ರೀ ಅವೆಲ್ಲ ಟೊಮೆಟೊ. ಹಾಗಾಗಿ ನಾನು ಅದೊಂದು ಸಪ್ರೇಟ್ ಹಾಕೊಳಕತ್ತೀನಿ ರೀ. ಈಗ ಎಲ್ಲಿ ತೊಗೊಂಡೋಗಿ ತೊಳಿತೀನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಬಾಂಡೆನೂ ಅಲ್ಲೇ ಹೋಗಿ ತೊಳಿಬೇಕು ರೀ. ಬಟ್ಟೆನೂ ಬಿಡು, ಬಟ್ಟೆ ಅಂತೂ ವಾಷಿಂಗ್ ಮಿಷನ್ಗೆ ಹಾಕ್ತೀನಿ ರೀ. ಕೈಲೇ ತೊಳಿತಿದ್ದೆ, ಅಮ್ಮ ಮತ್ತೆ ಯಾಕೆ ಮಿಷನ್ಗೆ ಹಾಕಿಬಿಡು ಅಂತ ಹೇಳಿದ್ರಲ್ರಿ. ಹಂಗಾಗಿ ಈಗಂತ್ರ ಮಿಷನ್ಗೆ ಹಾಕ್ತೀನಿ ರೀ. ಬಟ್ಟೆ ಅಂತ ತೊಳೆಯಲ್ಲ ರೀ, ಮಿಷನ್ಗೆ ಹಾಕಿಬಿಡ್ತೀನಿ ನೋಡಿರಿ. ಇಷ್ಟೆಲ್ಲ ಎಷ್ಟಂದ್ರೆ ಒಂದು 250 ರೂಪಾಯಿ ಹೋಯ್ತು ನೋಡಿರಿ. 3 ಐಟಮ್ 4 ಐಟಮ್ ರೀ. ಅಷ್ಟಕ್ಕೆ ಟೊಮೆಟೊಗೆ 120 ಹೋಗ್ಯದ್ರಿ. ಇವಾಗ ವಾಷಿಂಗ್ ಮಿಷನ್ಗೆ ಹಾಕತ್ತೀನಿ ರೀ ಬಟ್ಟೆ. ಲಿಕ್ವಿಡಲ್ಲಿ ಇದ್ರಾಗ ಹಾಕ್ಬೇಕು ರೀ, ನಾನು ಹಂಗೆ ಬಟ್ಟೆಗೆ ಹಾಕ್ತಾಯಿದ್ದೀನಿ ರೀ. ಇವಾಗ ಹಾಕಿ ಬಟನ್ ಹಾಕಿ ಚಾಲು ಮಾಡಿ ಬಿಟ್ಟನೆ ಅಂದರೆ ಈ ಕಡೆ ಕಾಯಿಪಲ್ಯ ತೊಳಿತೀನಿ ರೀ, ತರಕಾರಿ ತಂದಿರೋದು ಅದೊಂದಿಷ್ಟು ತೊಳ್ಕೊಂಬಿಟ್ನೆ ಅಂದ್ರೆ ಬಟ್ಟೆ ಚಾಲು ಬಿಡ್ತೇನೆ ರೀ. ಒಂದು ಬಾಟಲ್ಗೆ ಹಾಕೊಂಡ್ಬಿಡ್ತೀನಿ. ಎಷ್ಟಂದ್ರೆ ಒಂದು 5 ಲೀಟ್ರು 6 ಲೀಟ್ರದ್ದು ಲಿಕ್ವಿಡ್ ತಂದುಬಿಡ್ತೇನೆ ರೀ. ಡಿ-ಮಾರ್ಟ್ ಅಲ್ಲಿ ಹೋಗಿ ಗುಲ್ಬರ್ಗ ಹೋಗಿ ಇವಾಗ ಹಾಕಿ ಚಾಲು ಮಾಡಕತ್ತೀನಿ. ಅದ್ರಾಗ ಒಂದು ನೀರಿನ ಬಾಟಲ್ದಾಗ ತೊಗೊಂಡು ಒಯ್ದು ಬಟ್ಟೆ ತೊಳೆಯಾಗ ಹಾಕ್ತೀನಿ ರೀ. ಇಲ್ಲೇ ಕೆಳಗೆ ಅಮ್ಮವ್ರ ಮನೆ ಕೆಳಗಡೆನೇ ಅದಲ್ರಿ, ಹಾಗಾಗಿ ನೋಡಿರಿ ಇವಾಗ ಲಿಕ್ವಿಡ್ ಹಾಕಿದ್ರೆ ನೀರು ಬಿಡಕತ್ತದ್ರಿ ನೋಡಿರಿ. ಈಗ ನದಿ ಹತ್ರ ಕುಂತು ಎಲ್ಲ ತರಕಾರಿ ತೊಳೆದು ತೊಗೊಂಡು ಬರ್ಬೇಕು ರೀ ಮ್ಯಾಗ ರೀ. ಮಳೆ ಬಂದ್ರೆ ಅಂತರ ಹೈರಾಣನೇ ಅದ ನೋಡಿ ಫ್ರೆಂಡ್ಸು. ಮಳೆ ಬಂದರೆ ಏನು ಮಾಡಬೇಕು ಅನ್ನಂಗೆ ಇದು ಆಗಿಬಿಟ್ಟದ ನೋಡಿರಿ. ಬಾತ್ರೂಮ್ ಇಲ್ಲ, ಒಂದೇನಿಲ್ಲ, ಕೆಳಗೆ ಬರ್ಬೇಕು ರೀ ನಾವು. ಮೇಲ್ಗಡೆ ಅಂತರ ಮಾಡಿಲ್ಲ ರೀ ಅಮ್ಮವರು, ಅಲ್ಲೇ ಕೆಳಗಡೆ ಮಾಡಿಬಿಟ್ಟಾರ್ರಿ. ಹಾಗಾಗಿ ಇವಾಗ ತೊಳೆಕತ್ತೀನಿ ನೋಡಿರಿ. ಈಗೆಲ್ಲನೂ ತರಕಾರಿ ಒಯ್ದು ತಂದ ತಕ್ಷಣವೇ ತೊಳೆದು ಬಿಡ್ತೀನಿ ರೀ ನಾನು. ಕಿಚನಲ್ಲಿ ಸಿಂಕ್ ಇದ್ದರೆ ಅಲ್ಲೇ ತೊಳ್ಕೊಂಡು ಹಾಕ್ಬೋದು ರೀ. ಹಂಗಾಗಿ ನನ್ನ ಕಿಚನ್ ರೂಮಲ್ಲಿ ಸಿಂಕ್ ಇಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ತಂದ ತಕ್ಷಣ ತರಕಾರಿ ಇರ್ತದಲ್ರಿ, ಅಲ್ಲೇ ತೊಳ್ಕೊಂಡು ಮೇಲೆ ತಂದು ಇಟ್ಟು ಒಣಗಿಸಿ ಮತ್ತು ಫ್ರಿಜ್ಜಲ್ಲಿ ಬಾಕ್ಸ್ನಾಗ ಹಾಕಿ ಎತ್ತಿಟ್ಬಿಡ್ತೀನಿ ರೀ. ಹಾಗಾಗಿ ಇವೆ ನೋಡಿರಿ, ಈ ಥರ ಕ್ಲೀನಾಗಿ ತೊಳ್ಕೊಂಬಿಡ್ತೀನಿ ರೀ. ಈಗ ಹೀರೆಕಾಯಿ ತೊಳೆಕತ್ತೀನಿ ರೀ. ಅದೊಂದಿಷ್ಟು ತೊಳಿತೀನಿ ರೀ. ತೊಳೆದು ಎತ್ತಿಟ್ಟು ಮುಂದೆ ಮತ್ತೇನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾಯಿರ್ರಿ ಫ್ರೆಂಡ್ಸ್.
ನಂದು ಇವಾಗ 3 ಮುಗಿದು 4 ಇಯರ್ಸ್ ಆಯ್ತು ರೀ. ಹಾಗಾಗಿ ತುಂಬಾ ವ್ಯೂಸನ್ನು ಬರ್ತಾಯಿಲ್ಲ, ವಾಚ್ ಅವರ್ನು ಕೂಡ ಆಗ್ತಾಯಿಲ್ಲ. ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿರಿ. ಯಾಕೋ ಏನೋ ನಾನು ಚೆನ್ನಾಗಿ ಮಾಡ್ತಾಯಿಲ್ಲ ಏನೋ ಅನಿಸಿಬಿಟ್ಟಿತ್ತು ನನಗಂತೂ. ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಯಾಕೆ ಈ ಥರ ಆಗ್ತಾಯಿದೆ, ಯಾಕೆ ವ್ಯೂಸ್ ನೋಡ್ತಾ ಇಲ್ಲ, ನನ್ನ ವಿಡಿಯೋ ಇಷ್ಟ ಇಲ್ಲ ಏನೋ, ಯಾಕೆ ನಾನು ಚೆನ್ನಾಗಿ ಮಾಡ್ತಾಯಿಲ್ಲ ಏನೋ ಅಂತಂದು ಅದು ಒಂದು ನನಗೆ ತುಂಬಾ ಕಾಡಕತ್ಬಿಟ್ಟದ್ರಿ. ಹಂಗಾಗಿ ನಾನು ತುಂಬಾ ಕಷ್ಟಪಟ್ಟು ನೋಡೋಣ ಮಾಡಿದ್ರಾಯ್ತು, ಟ್ರೈ ಮಾಡಿದ್ರಾಯ್ತು ಅಂದ್ಕೊಂಡು ಮಾಡಿದ್ದೀನಿ ರೀ. ತುಂಬ ಜನ ಆಡ್ಕೊತಿದ್ರಿ, ಈಕೆ ಏನು ಮಾಡ್ತಾಳೆ, ಏನು ಬಿಡ್ತಾಳೆ, ಈಕೆ ಏನು ಇದಾಗಲ್ಲ ಹಂಗೆ ಹಿಂಗೆ ಅಂತ ಹೊಟ್ಟೆ ಕಿಚ್ಚು ಜನರು ಇರ್ತಾರಲ್ರಿ ಕೆಲವೊಬ್ರು. ಯೂಟ್ಯೂಬ್ ಮಾಡ್ಯಾಳಂತ ಹಂಗೆ ಹಿಂಗೆ ಅಂತಂದು ಕೆಲವೊಬ್ರು ಅಂದ್ಕೊಂಡಾರ್ರಿ. ಹಂಗಾಗಿ ನನಗಂತೂ ತುಂಬಾ ಬೇಜಾರು, ಯಾಕಾರ ಮಾಡಿದ್ದೀನಿ ಅಂತ ಅನ್ನಂಗೆ ಆಗಿಬಿಟ್ಟೈತೆ ರೀ. ಯಾಕಂದ್ರೆ ಈ ಥರ ವ್ಯೂಸ್ ಬರಲಿಲ್ಲ ಅಂದ್ರೆ ಅದೊಂಥರ ಬೇಜಾರೇ, ಮಾಡಿದಕ್ಕೂ ಉಪಯೋಗ ಇಲ್ಲಲ್ಲ ಅನಿಸ್ಬಿಡ್ತದೆ ರೀ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ವಿಡಿಯೋಸ್ ನೋಡಿರಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಫುಲ್ಲು ವಾಚ್ ಮಾಡಿರಿ. ವಾಚ್ ಮಾಡಿ ನೋಡಿ, ಮತ್ತು ನಿಮಗೆ ಏನು ಅನಿಸಿತು ಅನ್ನೋದು ಕೂಡ ನನಗೆ ಕಾಮೆಂಟ್ಸಲ್ಲಿ ಹಾಕಿರಿ. ನಮಗೂ ಖುಷಿ ಆಗುತ್ತೆ, ನಮಗೂ ಮತ್ತೆ ಬೇರೆ ಬೇರೆ ಮಾಡ್ಬೇಕು ಅನ್ನಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. 2-3 ದಿನ ವಿಡಿಯೋನೇ ಹಾಕಿಲ್ರಿ, ಆರಾಮಿಲ್ರಿ. ಅದಕ್ಕೋಸ್ಕರ ನಾ ಇವತ್ತು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ಬೇಕು ಅಂದ್ಕೊಂಡೇನಿ ರೀ. ಯಾಕೋ ಏನೋ ಸುಸ್ತು, ಆರಾಮಿಲ್ಲಾರ್ದಂಗೆ ವೀಕ್ನೆಸ್ ಆಗಿಬಿಟ್ಟದ್ರಿ. ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಂತ ಮಾಡೀನಿ. ಹೋಗಿ ಬಂದ ನಂತರ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಹಾಸ್ಪಿಟ್ಲಿಗೆ ಹೋಗಿ ಬಂದೇನಿ ರೀ, ಡಾಕ್ಟ್ರ್ ಕಡೆ ಹೋಗಿ ತೋರಿಸ್ಕೊಂಬಂದೇನಿ ರೀ. ಟ್ಯಾಬ್ಲೆಟು ಮತ್ತು ಜ್ಯೂಸ್ ಅದು ಕೊಟ್ಟಾರ್ರಿ. ಜ್ವರ ಅದಾವಂತ್ರಿ ಒಳಗೆ, ಮೈಕೈ ಪೇನ್ ಆಗ್ಕತ್ತದ ಅಂತಂದು ಟ್ಯಾಬ್ಲೆಟು ಜ್ಯೂಸ್ ಅದು ಕೊಟ್ಟಾರ್ರಿ. ತೊಗೋರಿ, ಅದೇ ಕಡಿಮೆ ಆಗ್ತದ ಅಂಥೇಳಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.